ಚಪಾತಿ ಜೊತೆ ತುಂಬ ರುಚಿಯಾಗಿರುವಂಥ ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡ್ಕೊಬೋದು. ಇದನ್ನು ಮಾಡೋದಕ್ಕೆ ಒಂದು ಬಾಣಲಿನ ಬಿಸಿಗಿಟ್ಕೊಂಡು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಕಾಯಿನ ಸೇರಿಸ್ಕೊಂಡು ಹಸಿಮೆಣ್ಸಿಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆವಾಗ ಹಸಿಮೆಣ್ಸಿಕಾಯಿ ಕೂಡ ಖಾರ ಅನಿಸೋದಿಲ್ಲ ತಿನ್ನಬೇಕಾದ್ರೆ. ಇದಕ್ಕೆ ನಾನು 4ರಿಂದ 5 ಈರುಳ್ಳಿ ಅಷ್ಟನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಎಗ್ ಬುರ್ಜಿಗೆ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 2 ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ, ತೊಳೆದು ಸೇರಿಸ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನು ಕೂಡ 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು. ನುಗ್ಗೆ ಸೊಪ್ಪೆಲ್ಲ ಈರುಳ್ಳಿ ಜೊತೆ ಚೆನ್ನಾಗಿ ಕುಕ್ಕಾಗಿ ಕ್ವಾಂಟಿಟಿ ಕೂಡ ಈ ರೀತಿ ಕಮ್ಮಿ ಆಗುತ್ತೆ. ಹೀಗಿದು ಪರ್ಫೆಕ್ಟಾಗಿ ನುಗ್ಗೆ ಸೊಪ್ಪು ಬೆಂದಿದೆ ಅಂತ. ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿಲ್ಲ ಅಂದರೆ ಎಗ್ ಬುರ್ಜಿ ಚೆನ್ನಾಗಿರೋದಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಬೇಯಿಸ್ಕೊಬೇಕಷ್ಟೇ 5ರಿಂದ 10 ನಿಮಿಷ. ಈಗ ಇದಕ್ಕೆ ಬೇಕಾಗಿರೋಷ್ಟು ಮೊಟ್ಟೆನ ಒಡೆದು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಎಗ್ ಬುರ್ಜಿ ರೆಡಿ ಆಗುತ್ತೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ. ಚಪಾತಿ ಜೊತೆ ಆಗಿರ್ಬೋದು, ಊಟದ ಜೊತೆ ಸೈಡಿಗೆ ಪಲ್ಯನೂ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಬಿಡಿಬಿಡಿಯಾಗಿ ಆಗೋರು ಕೂಡ ಮೊಟ್ಟೆನ ಸೇರಿಸಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ರುಚಿ ಕೊಡೋದು ಅಂದರೆ ಈ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಬೇಡಿ. ಕಾಳು ಮೆಣಸನ್ನ ಕ್ರಷ್ ಮಾಡಿ ಕೊನೆಯಲ್ಲಿ 2 ಸ್ಪೂನಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿ ರೆಡಿ. ಚಪಾತಿ ಜೊತೆ ಅಂತೂ ತುಂಬ ರುಚಿಯಾಗಿರುತ್ತೆ. ಹೆಲ್ತಿಗೂ ಕೂಡ ತುಂಬ ಬೆನಿಫಿಟ್ ಇದೆ. ಒಂದು ಸಲ ಟ್ರೈ ಮಾಡಿ ಯಾವಾಗ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ.